me forever on fire. ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ತಂದಿಡುತ್ತಾ ಎಫ್ಎಸ್ಎಲ್ ರಿಪೋರ್ಟ್ ಅನ್ನುವಂತ ಪ್ರಶ್ನೆ ಈಗ ಹುಟ್ಕೊಳ್ತಾ ಇದೆ. ನಿನ್ನೆ ಸಂಜೆ ಪೊಲೀಸರ ಕೈ ಸೇರಿದೆ ಎಫ್ಎಸ್ಎಲ್ ನ 6 ರಿಪೋರ್ಟ್. ಹೈದರಾಬಾದ್ ಮತ್ತು ಬೆಂಗಳೂರಿನ ಎಫ್ಎಸ್ಎಲ್ ನಿಂದ ಬಂದಂತ ರಿಪೋರ್ಟ್ಗಳು ಇದು. ನಿನ್ನೆ ಸಂಜೆ ಪೊಲೀಸರ ಕೈ ಸೇರಿದೆ 6 ಎಫ್ಎಸ್ಎಲ್ ರಿಪೋರ್ಟ್. ಹೈದರಾಬಾದ್ ಮತ್ತು ಬೆಂಗಳೂರಿನ ಎಫ್ಎಸ್ಎಲ್ ನಿಂದ ಈ ರಿಪೋರ್ಟ್ ಬಂದಿದೆ. ಇಮೇಲ್ ಮೂಲಕ ವರದಿಯನ್ನ ಪಡ್ಕೊಂಡಿದ್ದಾರೆ ಬೆಂಗಳೂರು ಪೊಲೀಸರು. ಎಫ್ಎಸ್ಎಲ್ ರಿಪೋರ್ಟ್ ಬಂದ ಹಿನ್ನೆಲೆ ಪೊಲೀಸರು ಕೂಡ ಅಲರ್ಟ್ ಆಗ್ತಾ ಇದ್ದಾರೆ. ಮುಂದಿನ ನಡೆಯ ಬಗ್ಗೆ ಚರ್ಚಿಸೋಕೆ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಈ ರಿಪೋರ್ಟ್ಗಾಗಿನೇ ವೇಟಿಂಗ್ ನಲ್ಲಿ ಇದ್ರು ಪೊಲೀಸರು. ಯಾಕಂದ್ರೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕು ಮತ್ತು ಕಮಿಷನರ್ ಕೂಡ ಹೆಚ್ಚಿನ ರೀತಿಯಾದಂತ ಕಾಳಜಿಯನ್ನ ಈ ಕೇಸ್ನಲ್ಲಿ ವಹಿಸಿದ್ರು. ಪದೇ ಪದೇ ಮೀಟಿಂಗ್ ಮಾಡ್ಕೊಳ್ತಾ ಇದ್ರು ಪೊಲೀಸರ ಜೊತೆಗೆ, ಪದೇ ಪದೇ ಮಾಹಿತಿ ಪಡ್ಕೊಳ್ತಾ ಇದ್ರು. ಎಲ್ಲಿದೆ ತನಿಖೆ, ಹೇಗೆ ನಡೀತಿದೆ, ಈ ರಿಪೋರ್ಟ್ ಏನು ಹೇಳ್ತಾ ಇದೆ, ರಿಪೋರ್ಟ್ ಬರೋಕ್ಕೆ ಇನ್ನೆಷ್ಟೊತ್ತಾಗತ್ತೆ, ಇನ್ನು ಎಷ್ಟು ದಿನ ಬೇಕಾಗತ್ತೆ, ಎಲ್ಲವನ್ನೂ ಕೂಡ ಮಾತನಾಡ್ಕೊಳ್ತಾ ಇದ್ರು. ಸೊ ಇದೀಗ ರಿಪೋರ್ಟ್ ಕೈ ಸೇರಿದೆ. ಕೈ ಸೇರ್ತಾ ಇದ್ದ ಹಾಗೇನೆ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಈ ರಿಪೋರ್ಟ್ ಏನು ಹೇಳ್ತಾ ಇದೆ, ಪೊಲೀಸರ ನಡೆಗೇನು, ಇದು ದರ್ಶನ್ಗೆ ಯಾವ ರೀತಿಯಾಗಿ ಸಂಕಷ್ಟ ಆಗುತ್ತೆ, ಚಾರ್ಜ್ ಶೀಟ್ ನಲ್ಲಿ ಏನು ಉಲ್ಲೇಖ ಮಾಡ್ತಾರೆ, ಸಾಕಷ್ಟು ಪ್ರಶ್ನೆಗಳು, ಸಾಕಷ್ಟು ಕುತೂಹಲಕ್ಕೆ ಈ ರಿಪೋರ್ಟ್ ಕಾರಣ ಆಗ್ತಾ ಇದೆ. ಪೊಲೀಸರ ಮುಂದಿನ ನಡೆ ಇದೀಗ ತುಂಬಾ ಮಹತ್ವ ಪಡ್ಕೊಳ್ಳುತ್ತೆ.